ಏ ಆಟೋ ವಾಲೆ ಭಯ್ಯ, ಜಲ್ದಿ ಜಲ್ದಿ ಚಲೋ ಅವನವನು. ನಾವು ಮೊದಲು ಚೆನ್ನೈಗೆ ಹೋಗಿ ಮುಟ್ಕೆಟ್ ಎಷ್ಟು ಗಿಡ ನೆಟ್ಟಿವತ್ತಿಕಟ್ ನೋಡಬೇಕಾಗಿದ್ದಲ್ಲಿ. ಮೊದಲ ನನ್ನ ಹೊಲ್ದಾಗ ಪೂರ್ತಿ ಕಾಂಗ್ರೆಸ್ ಎದ್ದೈತಿ, ಎಲ್ಲ ಕಸ ಕಿತ್ತಬೇಕಾಗೈತಿ. ಜಲ್ದಿ ಜಲ್ದಿ ನಡಿ ಅವನವನು. ಅಯ್ಯೋ ಧೋನಿ ಅನ್ನಾರ ನಿಮ್ಮ ಸಹಾಯಕ್ಕೆ ನಾನು ಬರ್ತೀನಿ. ನಾನು ಅವನವನು ರವೀಂದ್ರ ಜಡೇಜಾ ರಾಕ್ ಸ್ಟಾರ್ ಜಟ್ಟು. ನಾನು ಅಲ್ಲೇ ಬಂದು ಕೆಟ್ಟ ಹೊಲ್ದಾಗ ಕಳೆ ಹೊಡ್ಕೊತ ಕೂತು ಬಿಡ್ತೀನಿ ಆಗಿದ್ದಲ್ಲಿ. ಈ ಸಲ ನಮ್ಗೆ IPL ಮುಗಿತ್ರಪ್ಪ, ಮುಗಿದೈತೆ ಅವನವನು. ಏನು ಅವನವನು ಹಾಫ್ ಸೀಸನ್ ಮುಗಿತಪ್ಪ, ಬರೀ 2 ಮ್ಯಾಚ್ ಗೆದ್ದೀವಿ. 4 ಪಾಯಿಂಟ್ ತೊಗೊಂಡು ನೀನು ಉಪ್ಪಿನಕಾಯಿ ನಕ್ಕಮ್ಮ. ಯಾವ ಆಟಕ್ಕೂ ಬರಂಗಿಲ್ಲ, ಎದಕ್ಕೂ ಬರಂಗಿಲ್ಲ. ಯಪ್ಪೋ ಸಾಕಾಗಿ ಹೋತ್ರಪ್ಪ, ಈ IPL ಸವಾಸನ ಬೇಡ ಆಗಿತ್ತಲ್ಲಿ. ಯಾಕ್ರಿ ಧೋನಿನಾರ ಯಾಕೆ? IPL ಅಂದಮೇಲೆ ಆ ಗೆಲುವು ಸೋಲು ಎಲ್ಲ ಇದ್ದಿತ್ತು. ಇದು ಆಟಪ್ಪ ಅವನವನು. ಏನು ನೀವು ಹಾಫ್ ಸೀಸನ್ಗೆ ಎಸ್ಕೇಪ್ ಆಗತ್ರ ಹೆಂಗೆ ಅವನವನು? ಇನ್ನೂ ಎಟ್ಟಕೊಂಡು ಗಿಡ ನೆಡೋದೈತಿ ಅವನವನು, ಅಮೆಜಾನ್ ಫಾರೆಸ್ಟ್ ಮಾಡೋದೈತಿ. ಎಷ್ಟು ಜಲ್ದಿ ಹೋಗ್ಬೇಡ್ರಿಪ್ಪ, ಬರ್ರಿ ಅವನವನು. ಇನ್ನು ಮ್ಯಾಚ್ ಎಲ್ಲ ನಡೆಯೋದವು. ಈಗ ಹಾಫ್ ಸೀಸನ್ ಆಗೈತಿ. ಏ ಸೂರ್ಯ ಹಿಡ್ಕೋ ಇವ್ರನ್ನ ಆಗಿದ್ದಲ್ಲಿ ಬಿಡಬೇಡ ರೀ ಧೋನಿ ಮುಚ್ಚಾರ, ಇವತ್ತು ನಾವು ನಿಮ್ಗೆ ಹೋಗಕ್ಕೆ ಬಿಡೋದಿಲ್ಲ ಆಗಿದ್ದಾರೆ. ಏನು ಸ್ವಲ್ಪ ರೊಚ್ಚಿಗೆ ಕೆಟ್ಟ 6-4 ಹೊಡೆದಿವಪ್ಪ. ಅಟ್ಟಕ್ಕೆ ಏನವನು ಹೇಳ್ಬಿಡೋದು ಅವನವನು. ಒಂದೊಂದು ಮ್ಯಾಚ್ ಹಾಕಿರ್ತಾವೆ. ಸುಮ್ಮನೆ ನಿಂದರಿ ಅವನವನು. ಏನು ಅವನವನು ಒಂದೊಂದು ಸಲ ಹೊಡಿತಪ್ಪ ತಲೆ ಕೆಟ್ಟಕ್ಕೆ. ಏ ದೋಸ್ತ, ನೀ 68 ರನ್ ನೋಡಿದಿ, ಇವ 76 ರನ್ ನೋಡ್ದಾನ. ಏನು ಇಬ್ಬರು ಸಾಯಿ ನಾವು ಇಬ್ಬರು 4 ಹೊಡ್ಯಾಕೆ ನೋಡೋಲ್ರಪ್ಪ. ನಾ ಜಾಸ್ತಿ 6 ಹೊಡಿತೀನೋ, ನೀ ಜಾಸ್ತಿ 6 ಹೊಡಿತೀನೋ. ಏನು ಅವನು ಕಾಂಪಿಟೇಷನ್ ಮೇಲೆ 6-4 ಹೊಡೆ ಆಯ್ತು ಬಿಟ್ರೆ ಇನ್ನೇನು ಮಾಡ್ಬೇಕು ನಾವು? ಮನೆಗೆ ಹೋಗ್ಲಾರ್ದೆ ಏನು ಇಲ್ಲೇ ನಿಂದ್ರೆ ನಾವು ಊಟ ಹೊಡ್ಕೊಂಡು ನಡ್ರಿ ಪಟಾಟ ಮನೆ ನಡ್ರಿ ಆಗಿತ್ತಲ್ಲಿ. ಅಲ್ಲೋ ರೋಹಿತ್, ನಿಂದು ನಂದು ಮಾತುಕತೆ ಆಗಿತ್ತಿಲ್ಲ ಅವನವನು. ಮರೆತು ಬಿಟ್ಟೆ ನೀವು ಮರಿದ್ರೆ ಭಾಳ ಫೇಮಸ್ ಇದೀವಿ ಮಾರೆ. ಏನು ಹೇಳಿದ್ರೆ ಮರೆತು ಬಿಡ್ತೀವಲ್ಲ ಮಾರೆ. ಇದೊಂದು ಮ್ಯಾಚ್ ಕೆಟ್ಟ ಪಾಂಡ್ಯಾಗ ಸುಲಿಸ್ಕೆಟ್ ಪಾಂಡ್ಯಾನ ಹೊರಗೆ ಹಾಕಂತ ಕೆಟ್ಟ ಎಲ್ಲ ಫಿಕ್ಸಿಂಗ್ ಮಾಡ್ಕೊಂಡಿದ್ವಿ ಇಬ್ರು ಸೇರಿ. ನೀ ಅದನ್ನ ಮರೆತು ಬಿಟ್ಟೆನ? ಏನು ಮಾರೆ ಬಾಂದ್ ಕೆಟ್ಟ ನೀವು ಒಬ್ಬನ ಹೊಡೆದು ಬಿಟ್ಟಲ್ಲ. ಈ ಜಗಳ ದ್ವೇಷ ಎಲ್ಲ 8 ದಿವಸ ರೀ, 8 ದಿವಸ ಅವನವನು. ಆಮೇಲೆ ಲಾಸ್ಟಿಗೆ ಒಂದೇ ಟೀಮಿಗೆ ಆಡಬೇಕು ನಾವು ಏನೇ ಇದ್ರು. ಒಂದೇ ಟೀಮ್ನಾಗ ಇದ್ದು ಕೆಟ್ಟ 8 ಸಲ ಜಗಳ ಮಾಡೋದು. ಅದ್ರ ಸಂಬಂಧ ನಾನೇ ಕಾಂಪ್ರಮೈಸ್ ಆಗಿಬಿಟ್ಟೆ ಅವನು. ಅದಕ್ಕೆ ತಲೆ ಕೆಟ್ಟ ರನ್ ನೋಡಿದ್ಬಿಟ್ಟೆ. ಎಲ್ಲಿಗೆ ಜೈ ಕರ್ನಾಟಕ ಅನಿಸ್ಬಿಟ್ರಿ ಎಲ್ಲರೂ. ಸಾಕು, ಏನೇ ಇದ್ರು ಇನ್ನು ಮೇಲೆ ಮೇಲೆ ಬರ್ತೈತಿ, CSK ಕೆಳಗೆ ಹೋಗ್ತೈತೆ ಅಟ್ಟ. ರೋಹಿತ್ 200 ಸ್ಟ್ರೈಕ್ ರೇಟ್ನಾಗ ರನ್ ಹೊಡೆಯತ್ತಿದ್ದೀರಪ್ಪ. 200 ಸ್ಟ್ರೈಕ್ ರೇಟ್ನಾಗ ರನ್ ಹೊಡೆಯತ್ತಿದ್ದೆ. ಔಟ್ ಆಗಿರ್ಲಿಕ್ಕಂದ್ರೆ ಇನ್ನೂ ಜಾಸ್ತಿ ರನ್ ಹೊಡಿತಿದ್ದಾರಿಪ್ಪ. ಈ ಮಾತ್ರೆ ಇದ್ದಿದ್ದು ಗುಳಿಗೆಲ್ಲ ಎಕ್ಸ್ಪೈರ್ ಆಗಿಬಿಟ್ಟವನು. ನನ್ನ ಮಾತ್ರೆಗಳೆಲ್ಲ ಎಕ್ಸ್ಪೈರ್ಡ್. ನೋಡಿ ನನ್ನ ಪತ್ರನ ಸತ್ಯನಾಶ ಆಗ್ಬಿಟ್ಟಾನ ಮಗನು. ಬಾಲಿಂಗ್ ಮಾಡೋದು ಮರೆತು ಬಿಟ್ಟಾನ. ಅದು ಪೂರ್ತಿ ಹಿಂದಿಂತ ನೋಡ್ರಿ ಅಲ್ಲೇ. ಅವನು ನಾನು ಸ್ಟಾರ್ಟಿಂಗಿಂದ ಆಡಿಸಿದ್ರೆ ಒಂದು 2-3 ಮ್ಯಾಚರ ಗೆಲ್ತಿದ್ರು. ಏನು ಅವನು ನನ್ನ ಪೂರ್ತಿ ಲಾಸ್ಟಿಗೆ ಪೂರ್ತಿ IPL ಮುಗಿಯಾಕೆ ಬಂದೈತ್ರಿ. ಆವಾಗ ನನ್ನ ಆಡಿಸ್ಯಾರ. ನನ್ನ ಸ್ಟಾರ್ಟಿಂಗ್ ಚಲೋ ಟೈಮಿಂದ ಆಡಿಸಿದ್ರಪ್ಪ, ನಾ ಚಲೋ ಟೈಮ್ ರನ್ ಹೊಡ್ತಿದ್ದು ನೋಡ್ರಿ ಅವನವನು. ನೋಡಿದ್ರೆ ಇವತ್ತು ಒಂದು 30 ರನ್ ನೋಡಿದೀನಿ, ಅದು 200 ಸ್ಟ್ರೈಕ್ ರೇಟ್ನಾಗ. ಈ ನನ್ನ ಮಕ್ಕಳು ನಡಬಾರ್ದು ಸ್ವಲ್ಪ ಚಲೋ ತಂಗ ಆಡಿದ್ರಪ್ಪ ಅಂದ್ರೆ 200 ರನ್ ಮೇಲೆ ಹೋಗ್ತಿದ್ರು. ಒಂದು ಮ್ಯಾಚರ ಗೆಲ್ಲಿಸ್ಬೇಕತ್ತಿದ್ದೆ, ಅದು ಹೊಳ್ಳಾಡೋದು. ಥೂ, ಈ ನನ್ನ ಮಕ್ಕಳು ಸಾಕಾಗೋದು. ನಿಂದಿರ್ರಿ ಅವನವನು. ಈ ಪತಿರಾನನ ಬಿಟ್ಟು ಹೊಂಟ್ರಲ್ಲ, ಪತಿರಾನನ ಜೂನಿಯರ್ ಮಲಿಂಗ ಆ್ಯಕ್ಷನ್ ಐತ್ರಿಪ್ಪ. ನನ್ನ ಬಿಟ್ಕೆಟ್ ನೀವು ಒಟ್ಟು ಹೊಂಟ್ರಲ್ಲ, ನಾನು ಕರ್ಕೊಂಡು ನಡ್ರಿಪ್ಪ. ನಾನು ಸ್ವಲ್ಪ ಶ್ರೀಲಂಕಾ ಮಠ ಡ್ರಾಪ್ ಮಾಡಿಬಿಟ್ರೆ ಸಾಕು ಅವನು. ಅಲ್ಲಿಂದ ಹೆಂಗಾರ ಮನೆ ನಡ್ಕೊತ ಹೋಗ್ಬಿಡ್ತೀನಿ. ಲೇ ಮಗನ, ಮಲಿಂಗಾಲಲ್ಲಿ ಲಾಪಾಂಗನ ನಮಗ ಆ್ಯಕ್ಷನ್ ಐತಿ. ಅದು ಬಿಟ್ರೆ ಅವನವನು ಏನೋ ಅವನಂಗೆ ಒಂದು ಈಟು ಬಾಲ್ ಹಾಕಂಗಿಲ್ಲ ಲೇಪ. ಬಾಲ್ ಹೋದ್ರೆ ಪೂರ್ತಿ ವೈಡ್ ಹೋಗಿರ್ತಾನೆ. ನೀನು ಎಲ್ಲ ಬಾಲ್ ಆ ಕಡೆ ವೈಡ ಈ ಕಡೆ ವೈಡ. ಯಾವಲೇ ನೀನು ಬಾಲರ್ ಅಂತ ಹೆಸರಿಟ್ಟವ? ಯಾವ ನೀನು ಬಾಲಿಂಗ್ ಕಲಿಸಿದವರ ಯಾವನವನು? ಲೇ ಮಲಿಂಗ ಹೆಸರು ಹಾಳು ಮಾಡಿ ಹಿಡಿದಿರ್ಲಿ ನೀವು. ನೆಟ್ಟಾಗ ಬಾಲಿಂಗ್ ಮಾಡಕ್ಕೆ ಬರಲ್ಲ ಅವ. ನೋಡಿ ಯಾರ್ಕಾರ ಹೆಂಗೆ ಹೋಗಿತ್ತು.